ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ಪ್ರತಿದಿನ ನಡೆಯುವಂಥ ನಮ್ಮ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ನ ನಂಬರ್ಗೂ ಗ್ರೂಪ್ಗೂ ಜಾಯ್ನ್ ಆಗೋದ್ರ ಮೂಲಕವಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಮುಂಜಾನೆಯ ವಾಕ್ಯಗಳನ್ನು ಕೇಳಲು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಲಿಂಕ್ ಕೆಳಗಡೆ ಇರ್ತದೆ. ಪ್ರತಿದಿನ ಮುಂಜಾನೆ ಅಲ್ಲಿ ವಾಕ್ಯಗಳು ಲಭ್ಯವಿರ್ತದೆ. ಸೊ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಾವು ಆತ್ಮದಲ್ಲಿ ಪ್ರಾರ್ಥಿಸಬೇಕು. ಆತ್ಮದಿಂದ ತುಂಬಲ್ಪಟ್ಟವರಾಗಿ ಯಾಕೆ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಧ್ಯಾನ ಮಾಡೋಣ. ನಮ್ಮ ಚಾನಲ್ನಲ್ಲಿ ನಾವು ಅನೇಕ ವಿಷಯಗಳನ್ನು ಪ್ರಾರ್ಥನೆಯ ಕುರಿತಾಗಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ನೀವು ಕೂಡ ಅನೇಕರು ನೋಡಿದ್ದೀರಾ. ಅನೇಕರು ಕಮೆಂಟ್ ಮಾಡುವಂಥ ಒಂದೇ ಒಂದು ಪ್ರಶ್ನೆ ಏನಂದರೆ, ನಾನು ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದೇನೆ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪ್ರಾರ್ಥನಾ ಜೀವಿತದಲ್ಲಿ ನಾನು ಏಳಿಗೆಯನ್ನು, ಮುಂದುವರಿಯುವಿಕೆಯನ್ನು ಕಾಣಲಿಕ್ಕೆ, ನಿರಂತರತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೋ ಪ್ರಾರ್ಥನಾ ವಿಡಿಯೋಗಳನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಬರುವಂತಹ ಒಂದು ಕಮೆಂಟನ್ನು ಗಮನಿಸಿದ್ದೇನೆ, ನನಗೆ ಪ್ರಾರ್ಥನೆಯನ್ನೇ ಮಾಡಲಿಕ್ಕೆ ಆಗ್ತಾನೇ ಇಲ್ಲ, ಸಮಯ ಸಿಗ್ತಾ ಇಲ್ಲ. ಕೆಲವರು ಹೇಳುವಂದು ಏನಂದರೆ, ನಾನು ಒಂದು ದಿವಸ ಮಾಡ್ತಾನೆ, ಮತ್ತೆ ಇನ್ನೊಂದು ದಿವಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಂದು ನಾವು ಕಲಿಯುತ್ತಾ ಇರುವಂಥ ವಿಷಯದಲ್ಲಿ ನೋಡುವುದಾದರೆ, ನಾವು ಆತ್ಮದಿಂದ ತುಂಬಲ್ಪಟ್ಟವರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಮ್ಮ ಸಹಾಯ ಅಲ್ಲ ಅಥವಾ ನಮ್ಮ ಇಚ್ಛೆಯಿಂದ ಅಲ್ಲ, ನಾವು ಯಾವಾಗ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟು ನಾವು ಪ್ರಾರ್ಥಿಸ್ತೇವೋ ಆಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು, ಆಳವಾದ ಆತ್ಮೀಕ ಅನುಭವಗಳನ್ನು ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಸುಮ್ಮನೆ 5 ನಿಮಿಷ 10 ನಿಮಿಷಗಳು ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಪಾರಂಪರಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಒಂದು ಟ್ರೆಡಿಷನ್ಗೋಸ್ಕರ ಅಥವಾ ಒಂದು ಸಂಪ್ರದಾಯಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು. ಇನ್ನು ಕೆಲವರು ತಂದೆ ತಾಯಿಗಳ ಒತ್ತಾಯಕ್ಕೋಸ್ಕರವಾಗಿ, ಸಭೆಯಲ್ಲಿ ಸೇವಕರು ಹೇಳುವಂತಹ ವಿಷಯಗಳಿಗೋಸ್ಕರವಾಗಿ, ಒತ್ತಾಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಪ್ರಾರ್ಥನೆ ಎಂಬುವಂಥದ್ದು ನಾವು ಯಾರ ಒತ್ತಾಯದಿಂದ ಮಾಡುವಂಥದ್ದಲ್ಲ, ನಾವು ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದಾಗಿದೆ ಎಂದು ತುಂಬ ದಿವಸದಿಂದ ನಾನು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಅದಾಗಿಯೂ ಕೂಡ ಅನೇಕರಿಗೆ ಪ್ರಾರ್ಥನೆ ಎಂಬುದು ಬರೀ ಕಷ್ಟಕ್ಕೆ, ವೇದನೆಗೆ ಮಾತ್ರ ಅಲ್ಲ, ನಮ್ಮ ಸಂಬಂಧವನ್ನು ದೇವರೊಟ್ಟಿಗೆ ಹೆಚ್ಚಿಸುವಂಥದ್ದಾಗಿದೆ. ನಾವು ಆತ್ಮನಿಂದ ತುಂಬಲ್ಪಟ್ಟವರಾಗಿ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಏನೆಲ್ಲ ಬದಲಾವಣೆ ಉಂಟಾಗ್ತದೆ ಎಂದು ನಾವಿವತ್ತು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಜೀವಿತವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ದೇವರೇ, ಈ ವಿಡಿಯೋ ನೋಡುವಾಗ ಅವರ ಜೀವಿತದಲ್ಲಿ ವಾಕ್ಯಗಳನ್ನು ಕೇಳುವಾಗ ಬದಲಾವಣೆ ಉಂಟಾಗಲಿ. ವಿಶೇಷವಾಗಿ ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀವು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ಒಂದು ವಚನ ಓದಿಕೊಳ್ಳೋಣ. ಯೂದನ ಪತ್ರಿಕೆ 1ನೇ ಅಧ್ಯಾಯ 20-21ನೇ ವಚನ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ವಾಕ್ಯವು ನಮಗೆ ಬೋಧಿಸಲ್ಪಡ್ತಾ ಇದೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕಂತೆ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ಹಾಗೂ ದೇವರ ಪ್ರೀತಿಯನ್ನು ಕಾಪಾಡಿಕೊಳ್ಳಿರಿ ಎಂದು ನಮಗೆ ಇಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಾಣಲ್ಪಡ್ತೇವೆ. ಮೊದಲನೇದಾಗಿ ಕ್ರಿಸ್ತ ನಂಬಿಕೆಯನ್ನು ನಾವು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು.
ನೋಡಿ, ಇಲ್ಲಿ ಎಷ್ಟು ವಿಷಯಗಳು ನಾವು ಈ ಪತ್ರಿಕೆಯಲ್ಲಿ ಕಾಣಲ್ಪಡಬಹುದು. ಇರುವಂಥದ್ದು ಒಂದೇ ಅಧ್ಯಾಯ, ಆದರೆ ಅನೇಕ ವಿಷಯಗಳನ್ನು ಈ ಪತ್ರಿಕೆಯಲ್ಲಿ ನಾವು ಧ್ಯಾನಿಸಬಹುದಾಗಿದೆ. ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವಾಗ ನಿತ್ಯ ಜೀವಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಕರುಣೆಯನ್ನ ಎದುರು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದೇ ನಮಗಾಗಿ ನಿತ್ಯ ಜೀವವನ್ನ ಕೊಡಲು. ನಿತ್ಯ ಜೀವ ಎಂದು ಹೇಳುವುದಾದ್ರೆ ಪರಲೋಕ ರಾಜ್ಯವಾಗಿದೆ. ಆ ನಿತ್ಯ ಜೀವವನ್ನ ಪಡೆದುಕೊಳ್ಳುವುದೇ ನನ್ನ ನಿಮ್ಮೆಲ್ಲರ ಗುರಿಯಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಆದರೆ ನಮಗೆ ಇಂದು ಅನೇಕ ಗುರಿಗಳು ನೀವು ಲೋಕದಲ್ಲಿ ಇಟ್ಟುಕೊಂಡಿರಬಹುದು. ಆದರೆ ನೀವು ಯಾವ ಗುರಿಗಳನ್ನ ಈ ಲೋಕದಲ್ಲಿ ಇಟ್ಟುಕೊಂಡರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಅದನ್ನ ಬಿಟ್ಟು ಹೋಗುವವರಾಗಿದ್ದೇವೆ. ಆದರೆ ನಾವು ನಿತ್ಯ ಜೀವಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾವು ಕರುಣೆಯನ್ನು ಹೊಂದುವುದಕ್ಕೆ ನಾವು ಎದುರು ನೋಡಬೇಕು. ಅದೇ ನಮಗಿರುವಂತಹ ಶಾಶ್ವತವಾದಂತಹ ಮನೆಯಾಗಿದೆ, ಗುರಿಯಾಗಿದೆ. ಯಾಕೆಂದ್ರೆ ನಾವು ನೋಡ್ತೇವೆ, ನಾವು ಪ್ರವಾಸಿಗಳಾಗಿದ್ದೇವೆ ಎಂದು ವಾಕ್ಯ ಹೇಳಲ್ಪಡ್ತದೆ. ಅಬ್ರಹಾಮನು ಇಸಾಕನೆಲ್ಲ ಕಾಲದಲ್ಲಿ ನೋಡುವಾಗ ಅವರು ತುಂಬಾ ಶ್ರೀಮಂತರಾಗಿದ್ರು, ಆದರೆ ಅವರು ಡೇರೆಗಳಲ್ಲಿ ವಾಸ ಮಾಡಿದ್ರು. ಯಾಕೆಂದ್ರೆ ಅವರು ತಮ್ಮ ಸ್ವಂತ ಮನೆಗಳನ್ನ ಕಟ್ಟಿಕೊಳ್ಳಿಲ್ಲ. ಅವರು ನಿತ್ಯ ಜೀವಕ್ಕೋಸ್ಕರವಾಗಿ ತವಕ ಪಡುವವರಾಗಿದ್ರು. ದೇವರ ವಾಕ್ಯ ಹೇಳುತ್ತದೆ, ನಾವಿವತ್ತು ಯಾವುದಕ್ಕಾಗಿ ತವಕ ಪಡ್ತಾ ಇದ್ದೇವೆ? ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೀವು ನಡೆಯುವಂಥ ಸಂಗತಿಗಳನ್ನು ನೋಡಬಹುದು. ಅನೇಕರು ನಮಗಿವತ್ತು ತಿಳಿಯಪಡಿಸ್ತಾ ಇರ್ಬೋದು, ಯೇಸು ಕ್ರಿಸ್ತನ ಬರುವಣ ಹತ್ತಿರವಾಗಿದೆ ಎಂದು. ಹೌದು, ಆತನ ಬರುವಣ ಹತ್ತಿರವಾಗಿದೆ. ನಾವು ಆತನಿಗೋಸ್ಕರ ಸಿದ್ಧರಾಗಿರಬೇಕು. ಆತನನ್ನು ನಾವು ಎದುರುಗೊಳ್ಳಲು ಸಿದ್ಧರಾಗಬೇಕಂದ್ರೆ ನಮ್ಮನ್ನು ನಾವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಪವಿತ್ರಾತ್ಮನಿಗೆ ಒಳಪಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು. ಅನೇಕರು ನೆನೆಸಿಕೊಂಡಿದ್ದಾರೆ, ಯೇಸು ಕ್ರಿಸ್ತನು ಬರ್ತಾರೆ ಎಂದು ಎಲ್ಲರೂ ಹೇಳ್ತಾರೆ. ಯಾವಾಗ ಬರ್ತಾರೆ? ಅವರು ಬಂದಾಗ ನೋಡ್ಕೊಂಡ್ರಾಯ್ತು ಎಂದು ಅನೇಕರು ಉದಾಸೀನವಾದ ಮನೋಭಾವನೆಯಲ್ಲಿದ್ದಾರೆ. ಆದರೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ನೀವು ಯಾವಾಗ ತಿರುಗಿ ಬರ್ತೀರಾ ಎಂದು ಕೇಳುವಾಗ ತಂದೆಯು ಏರ್ಪಡಿಸಿರುವಂತಹ ಸಮಯದಲ್ಲಿ ಆತನು ಬರ್ತಾನೆ. ಆದರೆ ಯೇಸು ಕ್ರಿಸ್ತನು ಬರುವುದು ನಿಜ. ಆದರೆ ನಿಮ್ಮಲ್ಲಿ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ, ಆತನ ಇನ್ನೂ ಬಂದಿಲ್ಲ ಎಂದು ಹೇಳಿ ನಿಮ್ಮನ್ನು ನೀವು ಅಶುದ್ಧ ಕಾರ್ಯದಲ್ಲಿ, ಪಾಪದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾ ಇರಬೇಡಿ. ಯಾಕೆಂದರೆ ಮನುಷ್ಯನ ಜೀವಿತ ಹುಲ್ಲಿನಂತೆ ಗತಿಸಿ ಹೋಗುವಂಥದ್ದಾಗಿದೆ. ಯಾವಾಗ ಈ ಜೀವಿತದಿಂದ ನಾವು ಈ ಲೋಕದಲ್ಲಿ ಇಲ್ಲದಂತೆ ಹೋಗ್ತೇವೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಮ್ಮ ಜೀವಿತದಲ್ಲಿ ನಾವೇನಾದರೂ ಇಲ್ಲದಂತೆ ಆದರೆ, ಈ ದಿವಸಗಳಲ್ಲಿ ನಮ್ಮ ಜೀವಿತ ಇಲ್ಲದಂತೆ ಆದರೆ, ಅಥವಾ ಯೇಸು ಕ್ರಿಸ್ತನು ಬಂದರೆ ನಾವು ನಿಜವಾಗಲೂ ಆ ನಿತ್ಯ ಜೀವವನ್ನು ಪಡೆದುಕೊಳ್ತೇವಾ? ನಮ್ಮ ಜೀವಿತ ಹಾಗಿದೆಯಾ? ಒಮ್ಮೆ ನಾವು ಯೋಚನೆ ಮಾಡಬೇಕು. ಬರೀ ಈ ಲೋಕದ ಹಣಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ಇರುವಂತಹ ಐಶ್ವರ್ಯಕ್ಕೋಸ್ಕರ, ಸುಖಕ್ಕೋಸ್ಕರ ನಾವು ಪ್ರಯಾಸ ಪಡದೆ ನಿತ್ಯ ಜೀವವನ್ನು ಹೊಂದಿಕೊಳ್ಳಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಮ್ಮನ್ನು ನಾವು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು. ದೇವರ ಪ್ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳದೇ ಇದ್ದರೆ, ದೇವರ ಕರುಣೆಯನ್ನು ಹೊಂದಿಕೊಳ್ಳದೇ ಇದ್ದರೆ, ದೇವರ ಭಕ್ತಿಯಲ್ಲಿ ಅಭಿವೃದ್ಧಿಗೊಳ್ಳದೇ ಇದ್ದರೆ, ಕ್ರಿಸ್ತ ನಂಬಿಕೆಯನ್ನು ನಾವು ಆಧಾರ ಮಾಡಿಕೊಂಡು ಜೀವಿಸದೇ ಇದ್ದರೆ, ನಾವು ಕ್ರೈಸ್ತರಾಗಿ ನಿಜವಾಗಿಯೂ ಆತನನ್ನು ಫಾಲೋ ಮಾಡ್ತಾ ಇದ್ದೇವಾ, ಅನುಸರಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಆತ್ಮದಿಂದ ನಾವು ಅದಕ್ಕೆ ವಾಕ್ಯ ಹೇಳಲ್ಪಡ್ತಾ ಇದೆ, ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿರಿ. ಆಳವಾದಂಥ ಆತ್ಮೀಕ ಅನುಭವದಲ್ಲಿ ನಾವು ಹೋಗಬೇಕಂದ್ರೆ ಪ್ರಾರ್ಥಿಸುವಂಥ ವಿಶ್ವಾಸಿಗಳಾದ ನಾವು, ಕೆಲವರ ಜೀವಿತದಲ್ಲಿ ಪ್ರಾರ್ಥನೆ ಇರ್ತದೆ, ಎಲ್ಲವೂ ಇರುತ್ತೆ, ಆದರೆ ಬದಲಾವಣೆ ಇರೋದಿಲ್ಲ. ಗುಣಗಳಲ್ಲಿ ಬದಲಾವಣೆ ಇರೋದಿಲ್ಲ, ಜೀವಿತದಲ್ಲಿ ಬದಲಾವಣೆ ಇರೋದಿಲ್ಲ, ಕ್ರಿಯೆಗಳಲ್ಲಿ ಬದಲಾವಣೆ ಇರೋದಿಲ್ಲ. ಆದರೆ ದೇವರು ನಮ್ಮ ಆತ್ಮಿಕ ಜೀವಿತದಲ್ಲಿ ಸ್ವಲ್ಪ ಆಳವಾದ ಅನುಭವದೊಳಗೆ ಹಾದು ಹೋಗಬೇಕೆಂದು ದೇವರು ಇಷ್ಟಪಡುವ ಆತನಾಗಿದ್ದಾನೆ. ನಮ್ಮ ಆತ್ಮೀಕವಾದಂಥ ಮನುಷ್ಯನು ದೇವರಿಗೆ ಮೆಚ್ಚುವಂಥ ಕಾರ್ಯವನ್ನು ಮಾಡಬೇಕು. ನಮ್ಮ ಜೀವಿತದಲ್ಲಿ ಬರೀ ಪ್ರಾರ್ಥನೆ ಇದೆ, ನಾವು ತುಂಬ ವಾಕ್ಯಗಳನ್ನು ಕಲಿತುಕೊಂಡಿದ್ದೇವೆ, ನಮಗೆ ಅನೇಕ ವಿಷಯಗಳು ಗೊತ್ತಿದೆ ಅಲ್ಲ. ನಾವು ಆತ್ಮೀಕರೆನ್ನಿಸಿಕೊಳ್ಳುವಂಥದ್ದು ಕ್ರಿಸ್ತನನ್ನು ಅನುಸರಿಸಿ ಆತನಲ್ಲಿ ಆತನ ಜೀವಿಸಿದಂತಹ ಆದಿಯನ್ನು ನಾವು ಅನುಸರಿಸುವರಾಗುವಾಗ ಮಾತ್ರವೇ. ಕೆಲವರು ನೋಡಿ ಎಷ್ಟೆಲ್ಲ ಹೇಳ್ತಾರೆ ಅಂದರೆ, ಆದರೆ
ಹೇಳುವಂಥ ಅವರ ಜೀವಿತದಲ್ಲಿ ಅವರು ಅದನ್ನು ಅನುಸರಿಸೋದಿಲ್ಲ. ಕೆಲವರು ಬಾಯಿ ತೆರೆದರೆ ನಂಬಿಕೆ ನಂಬಿಕೆ ಎಂದು ಹೇಳ್ತಾರೆ. ಜೀವಿತದಲ್ಲಿ ಚಿಕ್ಕ ಪುಟ್ಟ ಕಷ್ಟಗಳು ಬರುವಾಗ ಅವರ ನಂಬಿಕೆಗಳೇನಾಗ್ತದೆ ಅಂದರೆ ಕುಸಿದು ಹೋಗ್ತದೆ. ಕ್ರಿಯೆಗಳಿಲ್ಲದಂತಹ ನಂಬಿಕೆಗಳಾಗಿದೆ. ನಮ್ಮಲ್ಲಿ ಇವತ್ತು ಕ್ರಿಯೆಗಳಿಲ್ಲದಂಥ ನಂಬಿಕೆ ಇದೆಯಾ? ಪ್ರಾರ್ಥನೆ ಪ್ರಾರ್ಥನೆ ಎಂದು ಅನೇಕರು ಹೇಳ್ತಾರೆ, ಆದರೆ ಯೇಸುವಿನೊಟ್ಟಿಗೆ ಸಂಬಂಧನೇ ಇಲ್ಲದೆ ಎಷ್ಟೋ ಜನ ಪ್ರಾರ್ಥನೆ ಮಾಡುವವರು ಇದ್ದಾರೆ. ಯೇಸು ಸ್ವಾಮಿಯೊಟ್ಟಿಗೆ ಆಳವಾದ ಸಂಬಂಧ ಪ್ರಾರ್ಥಿಸುವಂಥ ವ್ಯಕ್ತಿ ಸಾಧಾರಣವಾಗಿರೋದಿಲ್ಲ. ಕೆಲವರು ತುಂಬ ಪ್ರಾರ್ಥನೆ ಮಾಡ್ತಾರೆ, ನೀವು ಗಮನಿಸಿರಬಹುದು, ಆದರೆ ಅವರಲ್ಲಿ ಆಳವಾದ ಆತ್ಮೀಕ ಅನುಭವಗಳಿರೋದಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಅಥವಾ ಅವರ ಜೀವಿತದಲ್ಲಿ ಏನಾದರೂ ಕೇಳಲ್ಪಡುವಾಗ ಬಿದ್ದು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಆಳವಾದಂಥ ದೇವರೊಟ್ಟಿಗೆ ಸಂಬಂಧ ಇರೋದಿಲ್ಲ. ರಕ್ಷಣೆಯನ್ನು ಹೊಂದಿದಂಥ ಒಬ್ಬ ನಂಬಿಗಸ್ತನು ರಕ್ಷಣೆಯ ಅನುಭವದೊಂದಿಗೆ ಎಂದಿಗೂ ನಿಂತು ಹೋಗಬಾರದು. ಅದಕ್ಕೆ ಯೇಸು ಸ್ವಾಮಿಯು ತಿಳಿಯಪಡಿಸ್ತಾರೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಸೇರಲಾರನು. ಒಬ್ಬ ನಂಬಿಗಸ್ತನು ರಕ್ಷಣೆನ ಅನುಭವದಲ್ಲೇ ಅವನು ನಿಂತು ಹೋಗಬಾರ್ದು, ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂಥ ಒಂದು ಅನುಭವದಲ್ಲಿ ಹಾದು ಹೋಗಬೇಕು. ಆದುದರಿಂದಲೇ ಈ ಆಳವಾದ ಆತ್ಮೀಕ ಅನುಭವವನ್ನು ನಾವು ಹೊಂದಿಕೊಂಡು ಆತ್ಮದಲ್ಲಿ ನಾವು ಪ್ರಾರ್ಥಿಸಬೇಕು. ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗಲೇ ನಮ್ಮಲ್ಲಿ ಅನೇಕ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹಾಗಾದ್ರೆ ಕಡೆಯ ದಿವಸಗಳಲ್ಲಿ ನಾವು ಇರುವಂತಹ ನಮ್ಮ ಮೇಲೆ ದೇವರು ತನ್ನ ಆತ್ಮವನ್ನ ಸುರಿಸುವ ಆತನಾಗಿದ್ದಾನೆ. ಇದು ದೇವರ ವಾಗ್ದಾನವಾಗಿದೆ. ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 28ನೇ ವಚನದಲ್ಲೂ ಕೂಡ ಯೋವೇಲ್ ಪ್ರವಾದಿಯಿಂದ ಹೇಳಲ್ಪಟ್ಟಂತಹ ಪ್ರವಾದನೆಯು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರುವಾಗ ನೆರವೇರಲ್ಪಡುವುದನ್ನು ನೋಡ್ತೇವೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ರಾಜರ ಮೇಲೆಯೂ ಪ್ರವಾದಿಗಳ ಮೇಲೆ, ಯಾಜಕರ ಮೇಲೆ, ನ್ಯಾಯಾಧಿಪತಿಗಳ ಮೇಲೆ ಮಾತ್ರ ಪರಿಶುದ್ಧಾತ್ಮನು ಸುರಿಸಲ್ಪಡುತ್ತಾ ಇದ್ದನು. ಅದಕ್ಕೆ ನೋಡಿ, ಜನರೆಲ್ಲರಿಗೂ ದೇವರೊಟ್ಟಿಗೆ ಡೈರೆಕ್ಟ್ ಆಗಿರುವಂಥ ಒಂದು ಸಂಪರ್ಕ ಅವರಿಗೆ ಆಗಿನ ಜನರಿಗೆ, ಸಾಮಾನ್ಯ ಜನರಿಗೆ ಇರ್ತಾ ಇರಲಿಲ್ಲ. ಯಾರನ್ನ ದೇವರು ಆರಿಸಲ್ಪಟ್ಟು ಅಭಿಷೇಕಿಸ್ತಾ ಇದ್ದರೋ ಅವರ ಮೇಲೆ ಪರಿಶುದ್ಧ ಆತ್ಮನು ಸುರಿಯಲ್ಪಡ್ತಾ ಇದ್ದನು. ಪರಿಶುದ್ಧ ಆತ್ಮನು ಅವರೊಟ್ಟಿಗಿದ್ದು ಮಾತನಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಆದರೆ ಈಗ ಹಾಗಲ್ಲ. ಕಡೆಯ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ, ಅಂದರೆ ಪಕ್ಷಪಾತ ಇಲ್ಲ, ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನಂಬಿ ಅವರನ್ನು ಅಂಗೀಕರಿಸಿಕೊಂಡು ರಕ್ಷಣೆಯನ್ನು ಹೊಂದಿದಂಥ ಎಲ್ಲರ ಮೇಲೆಯೂ ಕರ್ತನು ತನ್ನ ಆತ್ಮವನ್ನು ಸುರಿಸಲು ಇಷ್ಟಪಡುತ್ತಾನೆ. ಇದೇ ದೇವರ ಚಿತ್ತವೂ ಹಾಗೂ ನಿರ್ಧಾರವೂ ಆಗಿದೆ. ಪರಿಶುದ್ಧಾತ್ಮನು ಸುಮ್ಮನೆ ಬೇಕೆಂದು ಬಂದು ಹೋಗುವವರಲ್ಲ, ಎಂದೆಂದಿಗೂ ನಮ್ಮ ಸಂಗಡ ನಮ್ಮ ಒಳಗೆ ಇರುವ ಆತನು, ನಮ್ಮೊಳಗೆ ವಾಸ ಮಾಡುವ ಆತನು ಆತನಾಗಿದ್ದಾನೆ. ಆತನು ನಮ್ಮೊಳಗೆ ಜೀವಿಸಿ ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. ಇದೇ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸ್ತಾ ಇರುವಂಥ ನಮಗೆ ಸಿಕ್ಕಿರುವಂತಹ ದೊಡ್ಡ ವಾಗ್ದಾನವಾಗಿದೆ, ಆಶೀರ್ವಾದವಾಗಿದೆ. ಆದರೆ ಎಷ್ಟು ಜನರು ಈ ದಿವಸಗಳಲ್ಲಿ ಈ ರೀತಿಯಾದಂಥ ಅನುಭವಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ? ಆತ್ಮನಿಂದ ತುಂಬಲ್ಪಟ್ಟ ಪ್ರಾರ್ಥನೆ ಎಂದು ಹೇಳುವಾಗ ಬರೀ ಜನರ ಗುಂಪಿನಲ್ಲಿ ಜೋರಾಗಿ ಶಬ್ದಗಳು ಬರುವಾಗ ಅಥವಾ ಸಭೆಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಜೋರಾಗಿ ಬರುವಾಗ ಮಾತ್ರ ಚಪ್ಪಾಳೆ ಹೊಡೆದು ಆರಾಧಿಸುವಂಥದ್ದು, ಚಪ್ಪಾಳೆ ಹೊಡೆದು ಅನ್ಯ ಭಾಷೆ ಹೇಳುವಂಥದ್ದು ಮಾತ್ರ ಆತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥನೆ ಮಾಡುವುದು ಎಂದುಕೊಳ್ಳಬೇಡಿ. ಆತ್ಮನಿಂದ ತುಂಬಲ್ಪಟ್ಟಂಥ ಜೀವಿತ ವ್ಯತ್ಯಸ್ತವಾಗಿರ್ತದೆ. ಅವನ ಜೀವಿತದಲ್ಲಿ ಬರೀ ಮಾತುಗಳಿರೋದಿಲ್ಲ, ಕ್ರಿಯೆಗಳಿರುತ್ತೆ. ದೇವರಿಗೆ ಮಹಿಮೆ ಪಡಿಸುವಂಥ ಜೀವಿತ, ಫಲ ಕೊಡುವಂಥ ಜೀವಿತ ನಮ್ಮದಾಗಿರ್ತದೆ. ಎಷ್ಟೋ ಸಮಯದಲ್ಲಿ ನಾವು ನೆನೆಸಿಕೊಳ್ತೇವೆ, ಸತ್ಯವೇದವನ್ನು ನಾವು ಸ್ಪಷ್ಟವಾಗಿ ಓದಿ ನೋಡಿದರೆ ರಕ್ಷಣೆಯ ಅನುಭವ ಬೇರೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂಥ ಅನುಭವ ಬೇರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ ಅಲ್ಲಿ ನೀವು ಆ ಜನರನ್ನು ನೋಡುವಾಗ ಅವರು ಪರಿಶುದ್ಧಾತ್ಮನಿಂದ ತುಂಬಲ್ಪಡ್ತಾರೆ. ಅದೇ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡುವಾಗ ಅಲ್ಲಿನ ಅನುಭವ ಬೇರೆ ಆಗಿರುವುದನ್ನು ನೋಡ್ತೇವೆ. ಆ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ಕ್ರಿಸ್ತನು ಮೊದಲನೇ ಬಾರಿ ತನ್ನ ಶಿಷ್ಯರಿಗೆ ತಿಳಿಯಪಡಿಸ್ತಾ ಇದ್ದಾನೆ, ಇದನ್ನ ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನ ತಕ್ಕೊಳ್ಳಿರಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ನಾವು ಪಾಪವನ್ನು ಬಿಟ್ಟು ಮಾನಸಾಂತರ ಹೊಂದಿ ರಕ್ಷಣೆ ಹೊಂದುವಾಗ ಕರ್ತನು ನಮ್ಮ ಹೃದಯವನ್ನು ತೊಳೆದು ಪರಿಶುದ್ಧಾತ್ಮನಿಂದ ತುಂಬಿಸ್ತಾರೆ.
ಪರಿಶುದ್ಧಾತ್ಮನ ಕ್ರಿಯೆ ಇಲ್ಲದೆ ನಾವು ರಕ್ಷಣೆಯನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಆತ್ಮನಾದವನೇ ನಮ್ಮ ಪಾಪಗಳನ್ನ ತಿಳಿಸಿ ನಮ್ಮನ್ನ ಮಾನಸಾಂತರ ಹೊಂದುವಂತೆ ಮಾಡುತ್ತಾರೆ. ಆಗ ಏನು ನಡೆಯುತ್ತದೆ ಎಂದು ನೋಡುವುದಾದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದಕ್ಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾರಕವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟು ಪ್ರಖ್ಯಾತಿಯನ್ನು ಉಂಟು ಮಾಡುವುದು ಎಂದು ಪೌಲನು ಆ ಅನುಭವವನ್ನ ಹೀಗೆ ಬರೆಯುವುದನ್ನು ನಾವು ನೋಡ್ತೇವೆ. ನಾವು ನಂಬಿಗಸ್ತರಾಗುವಾಗ ಈ ದಿನದಿಂದ ನನ್ನ ಮಗನು ಎಂದು ಹೇಳಿ ಪರಿಶುದ್ಧ ಆತ್ಮನಿಂದ ದೇವರು ನಮಗೆ ಒಂದು ಮುದ್ರೆಯನ್ನ ಹಾಕುವವರಾಗಿದ್ದಾರೆ. ಅದಕ್ಕೆ ನಮ್ಮ ಶರೀರದ ಮೇಲೆ ಸೈತಾನನ ಆಳ್ವಿಕೆಗಳು ನಡೆಸಲು ದೇವರು ಬಿಡೋದಿಲ್ಲ. ಯಾಕೆಂದ್ರೆ ನಮ್ಮ ಶರೀರದ ಮೇಲೆ ಯಾರ ಮುದ್ರೆ ಇದೆ ಅಂದ್ರೆ ಪರಿಶುದ್ಧ ಆತ್ಮನ ಮುದ್ರೆ ಇದೆ. ಯಾರ್ಯಾರು ಸುವಾರ್ತೆಯನ್ನ ಕೇಳಿ ಸತ್ಯವಾಕ್ಯವನ್ನ ಕೇಳಿ ಕ್ರಿಸ್ತ ನಂಬಿಕೆಯನ್ನ ಇಟ್ಟು ಅವರು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರು ಮಾನಸಾಂತರ ಹೊಂದಿ ದೇವರಿಗೋಸ್ಕರ ಜೀವಿಸ್ತೇನೆ ಅಂತ ಹೇಳ್ತಾರೋ ಅಂಥವರಿಗೆ ಪವಿತ್ರಾತ್ಮನ ಮುದ್ರೆಯನ್ನ ಹೊಂದಿಕೊಂಡಿದ್ದವರಾಗಿದ್ದಾರೆ. ಹಾಗೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಹೀಗೆ ನೀವು ಮುದ್ರೆ ಹಾಕಲ್ಪಡುವಂತ ಅನುಭವವು ಬೇರೆ ಆಗಿದೆ ಮತ್ತು ಪರಿಶುದ್ಧ ಆತ್ಮನಿಂದ ನಾವು ತುಂಬಲ್ಪಡುವಂತ ಅನುಭವ ಬೇರೆ ಆಗಿದೆ. ಈ ಎರಡರಕ್ಕೂ ನಾವು ಸರಿಯಾಗಿ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬೇಕು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17 ವಚನ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ತನ್ನ ಶಿಷ್ಯರನ್ನ ನೋಡಿ, ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನ ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಎಂದು ಹೇಳಿದನು. ಹಾಗಾದರೆ ನಿಮಗೆ ಇಲ್ಲಿ ಒಂದು ಡೌಟ್ ಉಂಟಾಗ್ತದೆ. ಮುಂಚೆ ಪರಿಶುದ್ಧಾತ್ಮನು ನಮ್ಮೊಳಗಿರುವಾಗ ಪಂಚಶತಮಾದಿನದಲ್ಲಿ ಯೇಸು ಏಕೆ ಕಾದಿರಲು ಹೇಳಬೇಕಾಗಿತ್ತು? ಶಿಷ್ಯರು ಒಪ್ಪಿಸಿಕೊಂಡಾಗ ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿಕೊಂಡಿದ್ದರೆ ಅದು ಸಾಕಾಗುವುದಿಲ್ಲವೇ? ಆದರೆ ಪರಿಶುದ್ಧಾತ್ಮನ ಅಭಿಷೇಕವನ್ನ ನಾವು ಹೊಂದಿಕೊಳ್ಳಬೇಕು. ಸ್ನಾನಿಕನಾದ ಯೋಹಾನನ್ ಹೇಳ್ತಾನೆ, ನಾನು ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತೇನೆ, ಆದರೆ ನನ್ನ ಹಿಂದೆ ಬರುವವನು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಸ್ನಾನ ಮಾಡಿಸುವನೆಂದು ಹೇಳುವುದನ್ನು ನೋಡ್ತೇವೆ. ಪರಿಶುದ್ಧಾತ್ಮನ ಅಭಿಷೇಕ ನಾವು ಹೊಂದಿಕೊಳ್ಳಬೇಕು. ಪೇತ್ರನ ಜೀವಿತವನ್ನ ನೋಡುವಾಗ ಪರಿಶುದ್ಧಾತ್ಮನು ಇಲ್ಲದೆ ಯೇಸುವನ್ನ ಕ್ರಿಸ್ತನು ಎಂದು ಒಪ್ಪಿಕೊಳ್ಳಲಿಕ್ಕೆ, ನಂಬಲಿಕ್ಕೆ, ದೇವರೆಂದು ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪೇತ್ರನ ಹೇಳ್ತಾನೆ, ಎಲ್ಲರೂ ಯೇಸು ಕ್ರಿಸ್ತನನ್ನು ನನ್ನನ್ನು ಯಾರು ಎಂದು ನೀವು ಹೇಳ್ತೀರಾ ಎಂದು ಕೇಳುವಾಗ ಅನೇಕರು ಹೇಳ್ತಾರೆ ನೀನು ಎಲಿಯನ್ ಅಂತ ಹೇಳ್ತಾರೆ, ಕೆಲವರು ನೀನು ಪ್ರವಾದಿ ಅಂತ ಹೇಳ್ತಾರೆ. ಆದರೆ ನೀವು ಯಾರೆಂದು ಹೇಳ್ತೀರಾ ಎಂದು ಯೇಸು ಸ್ವಾಮಿ ಕೇಳುವಾಗ ಪೇತ್ರನ ಹೇಳ್ತಾನೆ, ನೀನು ಬರಬೇಕಾದ ಕ್ರಿಸ್ತನೇ ಎಂದು. ಹಾಗಾದರೆ ಅವನಿಗೆ ಅದನ್ನು ತಿಳಿಸಿಕೊಟ್ಟವರು ಯಾರಂದರೆ ಪರಿಶುದ್ಧ ಆತ್ಮನಾಗಿದ್ದಾನೆ. ಪರಿಶುದ್ಧ ಆತ್ಮನು ಯಾರಲ್ಲಿ ಇರ್ತಾನೋ ಅವರು ಯೇಸುವನ್ನ ದೇವರೆಂದು ಸ್ವೀಕರಿಸಲು ಒಪ್ಪಿಕೊಳ್ಳಲು ಸಾಧ್ಯ. ಹಾಗಾದರೆ ಪರಿಶುದ್ಧಾತ್ಮನ ಮುದ್ರೆ ಹೊಂದಿಕೊಂಡರೆ ಸಾಕಾಗೋದಿಲ್ಲ, ನಾವು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ಬೇಕು. ಅಲ್ಲಿಯವರೆಗೂ ಅವನ ಜೀವಿತದಲ್ಲಿ ಪರಿಶುದ್ಧಾತ್ಮನು ಇದ್ದರು. ಆದರೆ ಯಾವಾಗ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಅವನು ಹೊಂದಿಕೊಂಡನೋ, ಯೇಸುವನ್ನ 3 ಸಲ ಅಲ್ಲಗಳಿದಂಥ ಅದೇ ಬಾಯಿಂದ 3,000 ಜನರು ರಕ್ಷಣೆ ಹೊಂದುವಂತೆ ಧೈರ್ಯವಾಗಿ ದೇವರ ವಾಕ್ಯವನ್ನ ಮಾತನಾಡಲು ಅವನಿಗೆ ಬಲ ಬಂದಿದ್ದು ಎಲ್ಲಿ ಅಂದರೆ ಆ ಪರಿಶುದ್ಧ ಆತ್ಮನ ಅಭಿಷೇಕವನ್ನ ಹೊಂದಿಕೊಂಡಾಗ. ಅದಕ್ಕೆ ನಾವು ಆತ್ಮನಿಂದ ತುಂಬಲ್ಪಟ್ಟವರಾಗಿ ಪ್ರಾರ್ಥಿಸಬೇಕು. ಆತ್ಮನಿಂದ ತುಂಬಲ್ಪಟ್ಟವರಾಗಿ ಪ್ರಾರ್ಥಿಸಬೇಕೆಂದ್ರೆ ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಪರಿಶುದ್ಧಾತ್ಮನ ಅಭಿಷೇಕ. ಅಪೊಸ್ತಲನಾದಂಥ ಪೌಲನು ಎಫೆಸಿಯ ಪಟ್ಟಣದಲ್ಲಿರುವಂಥ ನಂಬಿಗಸ್ತರನ್ನ ಸಂಧಿಸುವಾಗ ಅವರನ್ನು ನೋಡಿ ಪರಿಶುದ್ಧಾತ್ಮನನ್ನು ನೀವು ಹೊಂದಿದ್ದೀರೋ ಎಂದು ಕೇಳುವುದನ್ನು ನೋಡ್ತೇವೆ. ಯಾಕೆ ಅವರು ಪರಿಶುದ್ಧಾತ್ಮ ಎಂದು ಉಂಟು ಎಂದು ನಮಗೆ ಗೊತ್ತಿಲ್ಲ ಎಂದು ಹೇಳಿದರು. ಆದರೆ ಎಫೆಸ ಸಭೆಯವರಿಗೆ
ಅನುಭವ ಇತ್ತು. ಯಾವ ಅನುಭವ? ರಕ್ಷಣೆಯ ಅನುಭವ ಇತ್ತು. ಅವರು ಮಾನಸಾಂತರ ಹೊಂದಿಕೊಂಡಿದ್ರು, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ರು. ಆದರೂ ಅವರಿಗೆ ಪರಿಶುದ್ಧಾತ್ಮನ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ಇಲ್ಲದೆ ಇರುವ ಕಾರಣಕ್ಕೆ ಪೌಲನೇನು ಮಾಡ್ತಾನೆ, ಅವರಿಗೆ ಸ್ಪಷ್ಟವಾಗಿ ತಿಳಿಯಪಡಿಸಿ, ಪೌಲನು ಅವರ ಮೇಲೆ ಕೈಗಳನ್ನಿಡುವಾಗ ಪವಿತ್ರಾತ್ಮನ ವರವು ಅವರ ಮೇಲೆ ಬಂತು ಮತ್ತು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು ಎಂದು ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ರಕ್ಷಣೆ ಹೊಂದಿದಂತಹ ನಂಬಿಗಸ್ತರು ಪರಿಶುದ್ಧಾತ್ಮನ ಅನುಭವದಲ್ಲಿ, ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂಥ ಒಂದು ಅನುಭವವನ್ನು ಹೊಂದಿಕೊಳ್ಳಬೇಕೆಂದು ನಮಗೆ ಸತ್ಯವೇದವನ್ನು ನಾವು ಹೋಲಿಕೆಯಾಗಿ ನಾವು ನೋಡುವಾಗ ನಮಗೆ ಅರ್ಥವಾಗ್ತದೆ. ಆದುದರಿಂದ ರಕ್ಷಣೆಯನ್ನು ಹೊಂದಿದ ನೀವುಗಳು ಸಾಧಾರಣವಾದ ಪ್ರಾರ್ಥನೆಗಳನ್ನು ಮಾಡಿದರೆ ಸಾಕಾಗೋದಿಲ್ಲ. ಆತ್ಮನಿಂದ ತುಂಬಲ್ಪಟ್ಟವರಾಗಿ ಆತ್ಮನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಸೈತಾನನ ಬಲಗಳು ಮುರಿಯಲ್ಪಡುತ್ತದೆ. ಅದಕ್ಕೆ ಎಫೆಸಿದವರಿಗೆ ನಾವು ನೋಡ್ತೇವೆ, ದೇವರು ಕೊಡುವ ಸರ್ವಾಯುಧಗಳಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆ ಉಳ್ಳವರಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂದು ವಾಕ್ಯ ತಿಳಿಯಪಡಿಸ್ತದೆ. ನಾವು ನೆನೆಸಿಕೊಳ್ತೇವೆ, ರಕ್ಷಣೆ ಹೊಂದಿದ್ರೆ ಸಾಕು, ನಮ್ಮ ಆತ್ಮಿಕ ಅನುಭವದಲ್ಲಿ ನಾವು ಎಲ್ಲ ಮುಗಿದು ಹೋಯಿತು ಎಂದು ಯೋಚಿಸ್ತೇವೆ. ಮುಂದಿನ ಆತ್ಮಿಕ ಅನುಭವವಾದಂಥ ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂತಹ ಒಂದು ಹಾದಿಯಲ್ಲಿ ಹೋಗಲು ನಮ್ಮನ್ನು ಒಪ್ಪಿಸಿಕೊಡಬೇಕು. ಯಾವ ಮನುಷ್ಯನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಂಥ ಅನುಭವದಲ್ಲಿ ಅದು ಹೋಗ್ತಾರೋ ಅಂಥವರ ಜೀವಿತ ವ್ಯತ್ಯಸ್ತವಾಗಿರುತ್ತೆ. ಅಂಥವರ ಜೀವಿತ ಫಲ ಕೊಡುವಂಥ ಜೀವಿತವಾಗಿರುತ್ತದೆ. ಎಷ್ಟೋ ಜನರು ಪ್ರಾರ್ಥನೆ, ಅನ್ಯ ಭಾಷೆ, ಆರಾಧನೆ, ಸ್ತುತಿ, ಸೇವೆಗಳನ್ನು ಮಾಡ್ತಿರ್ತಾರೆ, ಫಲ ಯಾಕೆ ಇಲ್ಲ ಅಂದರೆ ಆತ್ಮನಿಂದ ಸರಿಯಾಗಿ ತುಂಬಲ್ಪಟ್ಟಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥಿಸುವಾಗ ನಮ್ಮಲ್ಲಿ ಬಲ ಉಂಟಾಗ್ತದೆ. ಮೊದಲನೇದಾಗಿ ನಮ್ಮಲ್ಲಿ ಉಂಟಾಗುವಂಥ ಬದಲಾವಣೆ ಏನಂದರೆ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಂಥ ಪಾಪಗಳನ್ನು, ನಮ್ಮಲ್ಲಿರುವ ಬಲಹೀನತೆಗಳನ್ನು ನಮಗೆ ತಿಳಿಯಪಡಿಸಿ ಅದರಲ್ಲಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವ ಹಾಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಅದಕ್ಕೆ ನಾವು ಆತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥಿಸಬೇಕು. ನಾವು ಸಾಧಾರಣವಾಗಿ ನಮ್ಮ ಜ್ಞಾನದಂತೆ, ನಮ್ಮ ಇಚ್ಛೆಯಂತೆ ನಾವು ಪ್ರಾರ್ಥನೆ ಮಾಡಲಿಕ್ಕೂ ಎಷ್ಟೋ ಜನರಿಗೆ ಬರುತ್ತೆ. ತುಂಬ ಚೆನ್ನಾಗಿ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡುವುದಕ್ಕೂ ಅನೇಕರಿಗೆ ಗೊತ್ತುಂಟು. ಆದರೆ ನಮ್ಮ ಬಲಹೀನತೆಗಳನ್ನು ನಾವು ಇನ್ನೊಬ್ಬರಿಗೆ ಕ್ಷಮಿಸದೆ, ಇನ್ನೊಬ್ಬರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆಗಳು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಹೇಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ? ಆದ ಕಾರಣ ಪರಿಶುದ್ಧಾತ್ಮನು ಯಾರಲ್ಲಿ ತುಂಬಲ್ಪಟ್ಟು ಅವನು ಪ್ರಾರ್ಥನೆ ಮಾಡ್ತಾನೋ ಅವನ ಜೀವಿತದಲ್ಲಿ ವ್ಯತ್ಯಾಸವನ್ನು ಕಾಣಲು ಸಾಧ್ಯವಾಗ್ತದೆ. ಹಾಗೆ ಎರಡನೇದಾಗಿ ನಾವು ನೋಡುವಾಗ ನಾವು ಬಲವನ್ನು ಹೊಂದಿಕೊಂಡವರಾಗಿರ್ತೇವೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧಾತ್ಮನ ಆತ್ಮದಲ್ಲಿ ನಾವು ತುಂಬಲ್ಪಟ್ಟು ಪ್ರಾರ್ಥಿಸುವಾಗ, ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ತಿಳಿಯಪಡಿಸಿದ್ದಾರೆ, ಆತನು ನಮಗೆ ಸಹಾಯಕನು. ನಮ್ಮ ಬಲಹೀನ ಅವಸ್ಥೆಯಲ್ಲಿಯೂ ಕೂಡ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವ ಸಮಯದಲ್ಲೂ ಕೂಡ ನಮಗೆ ನಾವು ಬೇಡಿಕೊಳ್ಳಬೇಕೋ ಅದನ್ನು ಆತನು ಬೇಡಿಕೊಳ್ಳುವ ಆತನಾಗಿದ್ದಾನೆ. ಎರಡನೇದಾಗಿ ಆತನ ವಾಕ್ಯಗಳನ್ನು ನಮಗೆ ನೆನಪು ಮಾಡಿ ನಮ್ಮನ್ನು ಧೈರ್ಯಪಡಿಸುವ ಆತನಾಗಿದ್ದಾನೆ. ನಾವು ಸೋಲುವಾಗ, ಮನಸ್ಸಲ್ಲಿ ನಮಗೆ ಅನೇಕ ದುಃಖಗಳು, ಅನಾರೋಗ್ಯಗಳು, ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ, ಯಾರು ನಮ್ಮ ಜೊತೆ ಇಲ್ಲದೇ ಇರುವಾಗ ಪರಿಶುದ್ಧಾತ್ಮನು, ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಬೋಧಿಸಿದ್ದನ್ನು, ತಿಳಿಸಿದ್ದನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಉಪದೇಶ ಮಾಡುವ ಆತನು ಪರಿಶುದ್ಧಾತ್ಮನಾಗಿದ್ದಾನೆ. ಹಾಗಾದರೆ ನಾವು ಓದಿದಂಥ ವಾಕ್ಯಗಳು, ಅದಕ್ಕೆ ದೇವರ ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ ಎಂದು ಹೇಳುವುದು. ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಏನು ಮಾಡ್ತಾನೆ, ನಾವು ಸಮಸ್ಯೆಯಲ್ಲಿ, ನಿಂದೆಯಲ್ಲಿ, ಅಪಮಾನದಲ್ಲಿ, ಯಾವೆಲ್ಲ ವಿಧವಾಗಿ ನಾವು ಹಾದು ಹೋಗುವಾಗ ವಾಕ್ಯದ ಮುಖಾಂತರ ಮಾತನಾಡಿ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಆದ ಕಾರಣವೇ ನಾವು ಆತ್ಮದಿಂದ ತುಂಬಲ್ಪಡಬೇಕು. ಪರಿಶುದ್ಧತೆ ಇಲ್ಲದೆ ಆತನು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಆತನಿಗೆ ಬಿಟ್ಟು ಕೊಡಬೇಕು, ನಮ್ಮನ್ನು ನಾವು ಆತನ ಕರಗಳಿಗೆ ಒಪ್ಪಿಸಿಕೊಡಬೇಕು, ನಮ್ಮ ಆದಿಗಳನ್ನು ಬದಲಾಯಿಸಬೇಕು. ನಮಗಿಷ್ಟ ಬಂದಂಥ ಆದಿಗಳನ್ನು ನಾವು ಆರಿಸಿಕೊಂಡು ಪರಿಶುದ್ಧಾತ್ಮನೇ ನಿನ್ನಲ್ಲಿ ವಾಸಿಸು, ಕಾರ್ಯ ಮಾಡು ಎಂದರೆ ಅದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಪೂರ್ಣವಾಗಿ ಆತನ ಕರಗಳಿಗೆ ನಮ್ಮ ಮಾರ್ಗಗಳನ್ನು ಸರೆಂಡರ್ ಮಾಡುವುದಾದರೆ ಆತನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ,
ಪವಿತ್ರಾತ್ಮನೆ ಅನುಸಾರವಾಗಿ ನಾವು ನಡ್ಕೊಳ್ಬೇಕು, ಪವಿತ್ರಾತ್ಮನಿಗೆ ಒಳಪಟ್ಟು ನಾವು ಜೀವಿಸಬೇಕು. ಉದಾಹರಣೆಯಾಗಿ ನೋಡುವುದಾದ್ರೆ, ಮದ್ಯವನ್ನು ಸೇವಿಸಿದಂಥ ವ್ಯಕ್ತಿ ಮನೆಗೆ ಹೋಗ್ಬೇಕಂತ ನೆನೆಸ್ಕೊಳ್ತಾನೆ, ಆದರೆ ಅವನು ಮನೆಗೆ ಹೋಗ್ತಾನೆ? ಮನೆಗೆ ಹೋಗ್ಲಿಕ್ಕಾಗಲ್ಲ. ಅವನು ನೆನೆಸಿಕೊಳ್ತಾನೆ, ಆದರೆ ಅವನೊಳಗಿರುವ ಮದ್ಯ ಅವನನ್ನ ಏನ್ ಮಾಡ್ತದೆ? ಮದ್ಯಪಾನ ಅವನನ್ನ ಇಲ್ಲಿಗೋ ಕರೆದುಕೊಂಡು ಹೋಗಿ ಬಿಡ್ತದೆ. ಅವನನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುವಂಥದ್ದು ಯಾವುದಾಗಿರ್ತದೆ ಅಂದರೆ ಮದ್ಯಪಾನ ಆಗಿರ್ತದೆ. ಯಾಕೆ ಅಂದರೆ ಆ ವ್ಯಕ್ತಿ ಮದ್ಯಪಾನಕ್ಕೆ ಗುಲಾಮನಾಗಿರ್ತಾನೆ. ಅದಕ್ಕೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಪಟಿಂಗತನ ಹುಟ್ಟುತ್ತದೆ ಎಂದು ವಾಕ್ಯ ಹೇಳ್ತದೆ. ನಾವು ಆದ ಕಾರಣ ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಳಪಡಿಸಿಕೊಳ್ಬೇಕು. ಪರಿಶುದ್ಧಾತ್ಮನಿಗೆ ನಾವು ಒಳಪಡಿಸುವಾಗ ನಮ್ಮ ಇಷ್ಟದಂತೆ ನಾವು ಆಲೋಚನೆ ಮಾಡಬಾರ್ದು, ನಮ್ಮ ಇಷ್ಟದಂತೆ ನಾವು ಆದಿಯನ್ನು ಸೆಲೆಕ್ಟ್ ಮಾಡಬಾರ್ದು. ಹೇಗೆ ಕುಡಿದಂಥ ವ್ಯಕ್ತಿ ಸಂಪೂರ್ಣವಾಗಿ ಮದ್ಯಕ್ಕೆ ಒಳಪಟ್ಟಿರ್ತಾನೋ ಹಾಗೆ ನಾವು ಪರಿಶುದ್ಧಾತ್ಮನಿಗೆ ಒಳಪಟ್ಟು ಜೀವಿಸಬೇಕು. ಆಗ ಮಾತ್ರವೇ ನಾವು ಹೆಚ್ಚಾದ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಗಲೇ ನಾವು ಹೆಚ್ಚಾಗಿ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ, ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡಲು ಸಾಧ್ಯವಾಗ್ತದೆ. ಸೊ ಇನ್ನೂ ಅನೇಕ ವಿಷಯಗಳು ನಾವು ಧ್ಯಾನಿಸಲಿದ್ದೇವೆ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೀಗೆ ಅನೇಕ ವಿಷಯಗಳಿದೆ. ಇವುಗಳನ್ನು ನಾವು ಮುಂದಿನ ದಿನದಲ್ಲಿ ಧ್ಯಾನಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿಗೆ ಮಾತ್ರ ಮುಗೀತು ಎಂದು ಭಾವಿಸಬೇಡಿ, ಇಲ್ಲಿಗೆ ಮಾತ್ರ ಮುಗೀತು ಎಂದು ನೀವು ತೀರ್ಪು ಮಾಡಬೇಡಿ. ಇನ್ನೂ ಇದರ ಕಂಟಿನ್ಯೂಷನ್ ಇದೆ, ಅನೇಕ ವಿಷಯಗಳನ್ನು ತಿಳಿಸುವುದಕ್ಕೆ ಇದೆ. ಆದರೆ ಇದರಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾವು ಮುಂದಿನ ದಿನದಲ್ಲಿ ಅದನ್ನು ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ಉತ್ತಮಕರವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಆಳವಾದ ಅನುಭವದಲ್ಲಿ ದೇವರೇ, ಆತ್ಮಿಕ ಅನುಭವಗಳನ್ನು ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರು ಹೊಂದಿಕೊಳ್ಳಲು ನಿನ್ನ ಕೃಪೆ ಬಲವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ವಿಡಿಯೋ ನೋಡುತ್ತಿರುವ ಎಲ್ಲರ ಹೃದಯಗಳನ್ನು ಮಾರ್ಪಡಿಸಬೇಕಾಗಿ, ಯಾರ್ಯಾರು ವೇದನೆ, ಕಷ್ಟ, ಸಂಕಟಗಳಿದ್ದಾರೋ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ನೀನು ಆಶೀರ್ವದಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.